ಹಲೋ, ಯಾರು ಮಾತಾಡ್ತಿರೋದು? ನಾನು ವಿಶಾಲ್ ಭಾರದ್ವಾಜ್. ನೀವು? ಹಲೋ, ಹಲೋ, ಹೇಳಿ, ಏನು ವಿಷಯ? ಯಾರು ಬೇಕಾಗಿತ್ತು ನಿಮಗೆ? ನಿಮ್ಮನ್ನೇ ಕೇಳ್ತಾ ಇರೋದು. ಕೇಳಿಸ್ತಾ ಇದೆಯಾ? ಅದು ನಾನು ಶಾಸ್ತ್ರಿಗಳ ಹತ್ರ ಮಾತಾಡ್ಬೇಕಿತ್ತು. ಶಾಸ್ತ್ರಿಗಳ ಹತ್ರನಾ? ಓ, ಮಾವನ ಹತ್ರನಾ? ಒಂದು ನಿಮಿಷ. ಮಾವ, ಏನು ಹೇಳಿದ್ರೆ? ನಿಮ್ಗೆ ಯಾರ್ದು ಫೋನು? ನಿಮ್ಮ ನಂಬರ್ಗೆ ನನಗೆ ಫೋನಾ? ಯಾರ್ದು ಅಂತ ಗೊತ್ತಿಲ್ಲ, ಕೇಳಿ. ಹಲೋ, ಶಾಸ್ತ್ರಿಗಳೇ, ನಾನು ಶೀಲಾ ಮಾತಾಡ್ತಾ ಇದ್ದೀನಿ. ಓ ಶೀಲಂ, ನೀನಾ? ಎಲ್ಲಿದೆಯಪ್ಪ? ಆ ವಿಷಯ ಇರಲಿ, ಮಗು ನಿಮ್ಮ ಹತ್ರ ಇದೆಯಂತೆ. ಹೌದು ಶೀಲಂ, ನಮ್ಮ ಅಳಿಯಂದ್ರೆ ಮಗುನ ಕರ್ಕೊಂಬಂದಿದ್ದಾರೆ. ಈಗ ನಮ್ಮ ಜೊತೆನೇ ಇದೆ. ಶೀಲಂ, ಕೃಷ್ಣನ್ ಕರ್ಕೊಂಡು ಬಂದಿದ್ದು ನಮ್ಮ ವಿಷುನ? ಹೌದಪ್ಪ. ನಿನ್ನೆ ನಿನ್ನ ಮಗುನ ಕರ್ಕೊಂಡ್ ಬರ್ಬೇಕಾದ್ರೆ ಯಾರೋ ಕಿಡಿಗೇಡಿಗಳು ನಿನ್ನ ಮೇಲೆ ಹಲ್ಲೆ ಮಾಡಿ ಮಗುನ ಕಿತ್ಕೊಂಡು ಹೋದ್ರಲ್ಲ, ಆ ಸಮಯಕ್ಕೆ ಅಳಿಯಂದ್ರೆ ಅಲ್ಲಿಗೆ ಹೋಗಿದ್ದಾರೆ. ಅವರು ಚೆನ್ನಾಗಿ ಹೊಡೆದು ಮಗುನ ಅವ್ರ ಮನೆ ಕರ್ಕೊಂಡ್ಬಿಟ್ಟಿದ್ದಾರೆ. ನಾನೇನೆ ಫೋನ್ ಮಾಡಿ ಸುಳ್ಳು ಹೇಳಿಬಿಟ್ಟೆ ಮಗು ನಮ್ಮಲ್ಲೇ ಇದೆ ಅಂತ. ಈಗ ಮಗು ಅಳಿಯಂದ್ರ ಮಲ್ಲೇ ಇದೆ, ನೀ ಇಲ್ಲಿಗೆ ಬಂದ್ಬಿಡು. ಏನು? ಸರಿ ಶಾಸ್ತ್ರಿಗಳೇ, ನಾನು ಬರ್ತೀನಿ. ವಿಶು ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಹಾಂ, ಕೊಟ್ಟೆ. ಶಿಲ್ಮಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನನ್ನ ಹತ್ರನಾ? ಶೀಲಂ ಅವರೇ, ಏನು ಗಡಿಬಿಡಿ ಇಲ್ಲ, ಆರಾಮಾಗೆ ಬನ್ನಿ. ನಿಮ್ಮ ಮಗು ಆಟ ಆಡ್ಕೊಂಡು ಸಂತೋಷವಾಗಿದೆ. ನಾವೆಲ್ಲರೂ ನಿಮ್ಮ ಮಗುನ ಚೆನ್ನಾಗೇ ನೋಡ್ಕೊತಾ ಇದ್ದೀವಿ. ವಿಶು ಅವರೇ, ನಾನು ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಏನು ಹೇಳಿದ್ರು ಇಲ್ಲಿಗೆ ಬಂದೇ ಹೇಳಿ. ನಿಮ್ಮನ್ನು ನೋಡ್ಬೇಕಂತ ನಾವು ಕಾಯ್ತಾ ಇದ್ದೀವಿ. ಬೇಗ ಬನ್ನಿ. ನಾನು ಕೂಡ ನಿಮ್ಮನ್ನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ದಿನಗಳ ಆಸೆ ಅದು. ಹೀಗೆ ಮಾತಾಡ್ತಾ ಇದ್ರೆ ಇವತ್ತು ಕತ್ಲಾಗಿ ಬೆಳಕು ಹರಿದು ಬಿಡುತ್ತೆ. ಆಮೇಲೆ ಮನೆಗೆ ಮತ್ತೊಂದಿಷ್ಟು ಸುಳ್ಳು ಹೇಳ್ಬೇಕಾಗತ್ತೆ. ಬೇಗ ಬಂದ್ಬಿಡಿ. ಸರಿ ವಿಶು ಅವರೇ, ಬರ್ತೀನಿ. ಹಲೋ, ಇದೇ ಖುಷಿಲಿ ಅಡ್ರೆಸ್ ಕೇಳಿದೆ ಮರಿತಾ ಇದ್ದೀರಾ. ಅಡ್ರೆಸ್ ಬರ್ಕೊಳ್ಳಿ. ಹೇಳಿ. ಸರಿ, ಬೇಗ ಬನ್ನಿ. ಸರಿ, ಬೇಗ ಬರ್ತೀನಿ. ಎಲ್ಲ ಒಂದು ಹಂತಕ್ಕೆ ಬಂತು. ಅಲ್ಲ ರೀ, ಯಾವತ್ತು ಸುಳ್ಳು ಹೇಳ್ದಿರೋ ಶೀಲಂ ರಾಧಿಕಾ ಹತ್ರ ಮಗು ಜೊತೆನೇ ಇದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ದ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವನು ಮೊದಲಿನ ಥರ ಇಲ್ಲ. ಇತ್ತೀಚೆಗೆ ಏನೋ ಬದಲಾಗಿದ್ದಾನೆ ಅವನು. ಆ ನಂಚುಗುಡಿ 3 ಹೊತ್ತು ಅವನ ಜೊತೆಲೇ ಇರ್ತಾನೆ. ಅವನನ್ನು ಕೇಳಿದ್ರೆ ನನಗೇನು ಗೊತ್ತಿಲ್ಲ, ನಾನು ಅವನು ಗಮನಿಸಿಲ್ಲ ಅಂತಾನೆ. ರಾಧಿಕಾ, ಶೀಲಮ್ಗೆ ಫೋನ್ ಮಾಡಿದ್ಯಾ? ಹಾಂ, ಮಾಡಿದ್ದೆ. ನೆನ್ನೆ ನೋಡಿದ್ರೆ ಮನೇಲಿ ಮಗು ಜೊತೆ ಇದ್ದೀನಿ ಅಂತ ಹೇಳ್ದ. ಆದರೆ ಇವತ್ತು ಫೋನ್ ಮಾಡಿದ್ರೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ, ಚಿಕ್ಕ ಪುಟ್ಟ ಗಾಯಗಳಾಗಿವೆ, ನಿಮ್ಗೆ ಹೇಳಿದ್ರೆ ಎಲ್ಲಿ ಆತಂಕ ಪಟ್ಕೊಬಿಡ್ತೀರೋ ಅಂತ ಹೇಳಲಿಲ್ಲ ಅಂತ ಹೇಳ್ತಿದ್ದಾನೆ. ಅಯ್ಯೋ ದೇವ್ರೆ, ಆಕ್ಸಿಡೆಂಟ್ ಆಗಿದ್ರೆ ಮಗು ಜೊತೆಲಿದ್ದೀನಿ ಅಂತ ಸುಳ್ಳು ಹೇಳ್ಬೇಕಾ? ಏನಿದು ಸೋಪಣಿಕ? ಅವನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ. ಅವನು ಬಂದ ತಕ್ಷಣ ಏನು ಅಂತ ವಿಷಯ ತಿಳ್ಕೋಬೇಕು. ನೋಡಮ್ಮ ರಾಧಿಕಾ, ಮಗು ಮನೆಗೆ ಬರೋವರೆಗೂ ಗಂಟೆಗೆ ಒಂದು ಸರ್ತಿ ಅವನ ಹತ್ರ ಫೋನ್ ಮಾಡ್ತೀನಿ. ಯೋಚನೆ ಮಾಡಬೇಡ, ಮಗು ಬರುತ್ತೆ. ನಾನು ವಿಚಾರ ಮಾಡ್ತೀನಿ.